ಸಿದ್ಧಾರ್ಥ್ ಮೆಲ್ಲಗೆ ಅವಳ ಹಣೆಯ ಮೇಲೆ ಒಂದು ಮುತ್ತನ್ನ ಕೊಟ್ಟ. ಇಬ್ಬರು ತಮ್ಮನ್ನ ತಾವೇ ಮರೆತು ಒಂದಾದ್ರು. ಅವನ ಆ ಅಪ್ಪುಗೆಯಲ್ಲಿ ಅವಳು ತನ್ನನ್ನ ಮರೆತು ಹೋದ್ಲು. ಹಿಂದೆಂದೂ ಕಾಣದ ಸಂತೋಷವನ್ನ ಕಂಡ್ಲು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ. ಹಾಗೇನೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ಕತೆಗೆ ಹೋಗೋಣ. ಆ ಕತ್ತಲ ರಾತ್ರಿಯ ಮೌನದಲ್ಲಿ ಆ ಹಳೆಯ ಪತ್ರದ ವಾಸನೆ ಮತ್ತು ಇಬ್ಬರೂ ಕಳೆದ ಆ ರಾತ್ರಿಯ ನೆನಪು ಮಾತ್ರ ಜೊತೆಗಿತ್ತು. ನಾವು ಮತ್ತೆ ಭೇಟಿಯಾಗಬಾರದು ಅಂತ ಅಂದುಕೊಂಡಿದ್ದೆ, ಆದ್ರೆ ವಿಧಿ ನನ್ನನ್ನ ನಿನ್ನ ಬಳಿಯೇ ಎಳೆತರ್ತಾ ಇದೆ. ಯಾಕೆ? ಈ ಒಂದು ಸಾಲು ನನ್ನ ಇಡೀ ಜಗತ್ತನ್ನೇ ಬದಲಿಸ್ಬಿಡ್ತು. ಆಕೆ ಎಲ್ಲಿದ್ದಾಳೆ? ಆ ಮಾತುಗಳ ಹಿಂದಿನ ರಹಸ್ಯ ಏನು? ಮಳೆಯ ಸಂಜೆ ಮತ್ತು ಮೌನದ ಮಾತು. ಬೆಂಗಳೂರಿನ ಮಳೆಗಾಲದ ಆ ಸಂಜೆ ಕಾಫಿ ಶಾಪ್ನ ಕಿಟಕಿಯ ಪಕ್ಕ ಕುಳಿತಿದ್ದ ಸಿದ್ಧಾರ್ಥಿಗೆ ಮನಸ್ಸು ಭಾರವಾಗಿತ್ತು. ಹೊರಗಡೆ ಬೀಳ್ತಾ ಇದ್ದ ಮಳೆಯ ಹನಿಗಳು ಗಾಜಿನ ಮೇಲೆ ರೇಖೆಗಳನ್ನು ಎಳೆತಾ ಇದ್ವು. ಆತ ಒಬ್ಬ ಪ್ರಸಿದ್ಧ ಕಾದಂಬರಿಕಾರ, ಆದರೆ ಕಳೆದ 2 ವರ್ಷಗಳಿಂದ ಆತನ ಲೇಖನಿ ಮೌನವಾಗೋಗಿತ್ತು. ಅವನ ಕಥೆಗಳಿಗೆ ಸ್ಫೂರ್ತಿಯಾಗಿದ್ದ ಆಕೆ ದೂರವಾಗಿದ್ಲು. ತನ್ನ ಹಳೆಯ ಡೈರಿಯನ್ನ ತಿರುತ್ತಾ ಇದ್ದಾಗ ಅದರೊಳಗಿಂದ ಒಂದು ಒಣಗಿದ ಪಾರಿಜಾತದ ಹೂವು ಕೆಳಗಡೆ ಬಿತ್ತು. ಅದರ ಸಣ್ಣ ಸುವಾಸನೆ ಅವನನ್ನ ಕಾಲದ ಹಿಂದಕ್ಕೆ ಕರೆದು ಹೋಯಿತು. 5 ವರ್ಷಗಳ ಹಿಂದೆ ಮಲೆನಾಡಿನ ಆ ಸುಂದರ ತೋಟದ ಮನೆಯಲ್ಲಿ ಅವನು ಅವಳನ್ನ ಮೊದಲ ಬಾರಿಗೆ ನೋಡಿದ್ದ. ಅವಳ ಹೆಸರು ಅನ್ವಿತಾ. ಅನ್ವಿತಾ ಕೇವಲ ಹುಡುಗಿಯಲ್ಲ, ಅವಳು ಒಬ್ಬ ಜೀವಂತ ಕವಿತೆ. ಅವಳ ಕಣ್ಣುಗಳಲ್ಲಿ ಸದಾ ಒಂದು ಏನಂದ್ರೆ ನಿಗೂಢತೆ ಇರ್ತಾ ಇತ್ತು. ಏನೋ ಮುಚ್ಚಿಡ್ತಾ ಇದ್ದಾಳೆ ಅನ್ನೋ ಥರ ನಿಗೂಢತೆ ಇರ್ತಾ ಇತ್ತು. ಅವಳು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಆದರೆ ಅವಳ ಮೌನದಲ್ಲಿ ಸಾವಿರಾರು ಕಥೆಗಳಿದ್ವು. ಸಿದ್ಧಾರ್ಥಿಗೆ ಅವಳ ಆ ಮೌನವೇ ಆಕರ್ಷಣೆಯಾಗಿ ಹೋಗ್ಬಿಟ್ಟಿತ್ತು. ಆಕಸ್ಮಿಕ ಭೇಟಿ ಮತ್ತು ಸುಡುವ ಕುತೂಹಲ ಸದ್ಯಕ್ಕೆ ಸಿದ್ಧಾರ್ಥ ತನ್ನ ಹೊಸ ಕಾದಂಬರಿಯ ಕೆಲಸಕ್ಕಾಗಿ ಕೊಡಗಿನ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದ. ಅಲ್ಲಿ ಹೋಮ್ ಸ್ಟೇ ಒಂದರಲ್ಲಿ ಉಳಿದುಕೊಂಡಿದ್ದ. ಆತನಿಗೆ ಪಕ್ಕದ ಮನೆಯಿಂದ ಕೇಳಿ ಬರ್ತಾ ಇದ್ದ ಒಂದು ಪಿಟೀಲಿನ ವಾದನ, ವಯಲಿನ್ ವಾದನ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಆದ್ರೆ ಆ ನಾದದಲ್ಲಿ ಏನೋ ಒಂದು ನೋವಿತ್ತು. ಅದು ಅವನನ್ನ ಕಾಡೋದಕ್ಕೆ ಶುರು ಮಾಡ್ತು. ಒಂದು ದಿನ ಕುತೂಹಲ ತಾಳಲಾರದೆ ಅವನು ಆ ಮನೆ ಕಡೆ ಹೋದ. ಅಲ್ಲಿನ ತೋಟದಲ್ಲಿ ಮಂಜು ಮುಸುಕಿದ ವಾತಾವರಣ. ಆ ಮಂಜಿನ ನಡುವೆ ಬಿಳಿ ಸೀರೆಯನ್ನ ಉಟ್ಟು ಪಿಟೀಲ್ ನುಡಿಸ್ತಾ ಇದ್ದ ಆಕೆಯನ್ನ ಕಂಡಾಗ ಸಿದ್ಧಾರ್ಥ ಸ್ತಬ್ಧನಾದ. ಅಲ್ಲಿ ಇದ್ದಿದ್ದು ಅನ್ವಿತಾ. ಆದ್ರೆ ಅವಳು ಅಲ್ಲಿ ಏನ್ ಮಾಡ್ತಾ ಇದ್ದಾಳೆ? 5 ವರ್ಷಗಳ ಹಿಂದೆ ಏನನ್ನೂ ಹೇಳದೆ ನನ್ನನ್ನು ಬಿಟ್ಟು ಹೋಗಿದ್ದ ಅವಳು ಈಗ ಹೀಗೆ ಸದ್ದಿಲ್ಲದೆ ಇಲ್ಲಿ ಏಕಾಂಗಿಯಾಗಿ ಇರೋದಕ್ಕೆ ಕಾರಣ ಏನು? ಸಿದ್ಧಾರ್ಥ ಅವಳ ಬಳಿ ಹೋಗೋದಕ್ಕೆ ಹೆದರದ. ಅವಳ ಕಣ್ಣುಗಳಲ್ಲಿನ ಆಳವಾದ ಒಂದು ದುಃಖ ಅವನನ್ನ ತಡೆದು ನಿಲ್ಲಿಸ್ತು. ಅವಳು ಸಿದ್ಧಾರ್ಥ ಇದ್ದ ಕಡೆ ತಿರುಗಿದ್ಲು. ಅವಳ ಮುಖದಲ್ಲಿ ಯಾವುದೇ ಆಶ್ಚರ್ಯ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ಸಮಾಧಾನವಿತ್ತು. ನೀವು ಬರ್ತೀರಿ ಅಂಥೇಳಿ ನನಗೆ ತಿಳಿದಿತ್ತು ಸಿದ್ಧಾರ್ಥ್ ಅಂತ ಹೇಳಿದ್ಲು. ಮೇಲು ಧ್ವನಿಯಲ್ಲಿ ಜೋರಾಗಿ ಹೇಳಿದ್ಲು. ಬಿಚ್ಚಿಡದ ರಹಸ್ಯಗಳು ಅವರ ನಡುವೆ ಮಾತುಗಳಿಗಿಂತ ಹೆಚ್ಚಾಗಿ ಮೌನವೇ ಸಂವಹನ ನಡೆಸ್ತಾ ಇತ್ತು, ಮಾತಾಡ್ತಾ ಇತ್ತು ಮೌನವು. ದಿನಗಳು ಕಳೆದಂತೆ ಅವರು ಹಳೆಯ ನೆನಪುಗಳನ್ನ ಮೆಲುಕು ಹಾಕೋದಕ್ಕೆ ತೊಡಗಿದ್ರು. ಆದರೆ ಅನ್ವಿತಾ ತನ್ನ ಕಳೆದ 5 ವರ್ಷಗಳ ಬಗ್ಗೆ ಏನನ್ನ ಹೇಳ್ತಾ ಇರಲಿಲ್ಲ. ಅವಳು ಯಾಕೆ ಬಿಟ್ಟು ಹೋದ್ಲು ಅನ್ನೋ ಪ್ರಶ್ನೆಗೆ ಸಿದ್ಧಾರ್ಥ ಚುಚ್ಚುತ್ತಾ ಇತ್ತು. ಒಂದು ರಾತ್ರಿ ತೋಟದಲ್ಲಿ ಬೆಂಕಿಯ ಮುಂದೆ ಕುಳಿತಾಗ ಸಿದ್ಧಾರ್ಥ ಕೇಳಿಯ ಬಿಟ್ಟ, ಅನ್ವಿತಾ, ಅವತ್ ನೀನು ಹೇಳದೆ ಕೇಳದೆ ಹೋದದ್ದು ಯಾಕೆ? ಕನಿಷ್ಠ ಒಂದು ಪತ್ರವನ್ನಾದರೂ ಬಿಡಬಾರ್ದಿತ್ತೆ. ಅನ್ವಿತಾಳ ಕಣ್ಣುಗಳು ತೇವವಾದವು. ಅವಳು ಅವನ ಕಣ್ಣುಗಳನ್ನ ನೇರವಾಗಿ ನೋಡಿದ್ಲು. ಆ ನೋಟದಲ್ಲಿ ಪ್ರೀತಿಯೂ ಇತ್ತು, ಅಸಹಾಯಕತೆಯೂ ಇತ್ತು. ಅವಳು ಸಿದ್ಧಾರ್ಥನ ಕೈಯನ್ನ ಮೆಲ್ಲಗೆ ಹಿಡ್ಕೊಂಡ್ಲು. ಆ ಸ್ಪರ್ಶದಲ್ಲಿ ವಿದ್ಯುತ್ ಸಂಚಲನವಾದಂತಾಯ್ತು. ಸಿದ್ಧಾರ್ಥ ಕೆಲವು ಪ್ರೀತಿಗಳು ದೂರವಿದ್ದಾಗಲೇ ಸುಂದರವಾಗಿರುತ್ತವೆ. ನಾವು ಹತ್ತಿರವಾದಷ್ಟು ನೋವು ಹೆಚ್ಚಾಗುತ್ತೆ. ನಾನು ನಿನಗಾಗಿ ಕಾದಿದ್ದೆ, ಆದರೆ ನನ್ನ ಜೀವನದ ಒಂದು ಸತ್ಯ ನಿನ್ನನ್ನು ನೋಯಿಸಬಹುದು ಅಂತ ಹೆದರಿದ್ದೆ ಅಂತ ಹೇಳಿದ್ಲು. ಅವಳು ಹೇಳ್ತಾ ಇದ್ದ ಆ ಸತ್ಯ ಏನು? ಅವಳ ಕೈ ಬರಹದ ಆ ಹಳೆಯ ಪತ್ರದಲ್ಲಿ ಅಡಗಿದ್ದ ರಹಸ್ಯ ಏನು? ಆ ರಾತ್ರಿ ಮಳೆ ಜೋರಾಗಿ ಸುರಿತಾ ಇತ್ತು. ಸಿದ್ಧಾರ್ಥಿಗೆ ನಿದ್ದೆ ಬರಲಿಲ್ಲ. ಅನ್ವಿತಾಳ ಮನೆಯಲ್ಲಿ ದೀಪ ಇನ್ನು ಉಳಿತಾ ಇತ್ತು. ಅವಳು ಅವಳ ಮನೆಗೆ ಹೋದಾಗ
ಅವಳು ಹಳೆಯ ಫೋಟೋವೊಂದನ್ನ ನೋಡ್ತಾ ಅಳ್ತಾ ಇರೋದು ಕಾಣಿಸ್ತು. ಸಿದ್ಧಾರ್ಥ ಅವಳ ಹತ್ರ ಹೋಗಿ ಅವಳ ಭುಜದ ಮೇಲೆ ಕೈಯನ್ನ ಇಟ್ಟ. ಅವಳು ತಕ್ಷಣ ಅವನನ್ನ ಅಪ್ಪಿಕೊಂಡ್ಬಿಟ್ಲು. ಅದು ಕೇವಲ ದೈಹಿಕ ಸ್ಪರ್ಶವಾಗಿರಲಿಲ್ಲ, ಅದು 2 ಆತ್ಮಗಳ ಮಿಲನವಾಗಿತ್ತು. ಅವಳ ಉಸಿರಾಟದ ವೇಗ, ಅವಳ ಕಣ್ಣೀರಿನ ಹನಿಗಳು ಸಿದ್ಧಾರ್ಥನ ಶರ್ಟ್ ಅನ್ನ ಒದ್ದೆ ಮಾಡ್ತಾ ಇದ್ವು. ನನಗೆ ದೃಷ್ಟಿ ಕ್ಷೀಣಿಸ್ತಾ ಇದೆ ಸಿದ್ಧಾರ್ಥ್, ಅವಳು ಅಳ್ತಾ ಹೇಳಿದ್ಲು. 5 ವರ್ಷಗಳ ಹಿಂದೆ ನನಗೆ ತಿಳಿದದ್ದು ಏನು ಅಂತಂದ್ರೆ, ಮುಂದಿನ ಕೆಲವು ವರ್ಷಗಳಲ್ಲಿ ನಾನು ಸಂಪೂರ್ಣವಾಗಿ ಅಂಧಳಾಗ್ತೇನೆ, ಕ್ರುಡಿಯಾಗ್ತೇನೆ ಅಂಥೇಳಿ ನಿನ್ನ ಬರವಣಿಗೆಗೆ ನಾನು ಹೊರೆಯಾಗಬಾರದು ಅಂತ ದೂರ ಹೋಗಿದ್ದೆ. ಆದರೆ ಈ ಕತ್ತಲೆಯಲ್ಲಿ ನಿನ್ನ ನೆನಪುಗಳೇ ನನ್ನ ಬೆಳಕು ಅಂತ ಹೇಳಿದ್ಲು. ಸಿದ್ಧಾರ್ಥ್ ಸ್ತಬ್ಧನಾಗಿಬಿಟ್ಟ. ಅವಳ ಪ್ರೀತಿಯ ಆಳವನ್ನ ಕಂಡು ಅವನಿಗೆ ಮಾತು ಬರಲಿಲ್ಲ. ಅವಳು ಅವನನ್ನ ಪ್ರೀತಿಸಿದ್ದರಿಂದಲೇ ಅವನಿಂದ ದೂರವಾಗಿದ್ಲು. ಅನ್ವಿತಾ, ನೀನು ಅಂದಲಾದರೆ ಏನಂತೆ? ನಾನು ನಿನ್ನ ಕಣ್ಣುಗಳಾಗ್ತೇನೆ, ನಿನ್ನ ಮೌನಕ್ಕೆ ನಾನು ಶಬ್ದ ನೀಡ್ತೇನೆ. ಸಿದ್ಧಾರ್ಥ ಭಾವೋದ್ವೇಗದಿಂದ ಹೇಳ್ದ. ಅವರು ಒಬ್ಬರನ್ನೊಬ್ರು ದೀರ್ಘವಾಗಿ ನೋಡ್ಕೊಂಡ್ರು. ಕಿಟಕಿಯಿಂದ ಬರ್ತಾ ಇದ್ದಂತಹ ಒಂದು ತಂಗಾಳಿ ಅವಳ ಕೂದಲನ್ನ ಸವರ್ತಾ ಇತ್ತು. ಸಿದ್ಧಾರ್ಥ್ ಮೆಲ್ಲಗೆ ಅವಳ ಮನೆ ಮೇಲೆ ಒಂದು ಮುತ್ತನ್ನ ಕೊಟ್ಟು, ಅದು ಕೇವಲ ಒಂದು ಚುಂಬನವಾಗಿರಲಿಲ್ಲ, ಅದೊಂದು ಭರವಸೆಯಾಗಿತ್ತು. ಯಾವುದೇ ಮಾತಿಲ್ಲದೆ ಆ ಮೌನದಲ್ಲಿಯೇ ಸಾವಿರಾರು ಪ್ರೇಮ ಗೀತೆಗಳು ಹುಟ್ಟುಕೊಂಡವು. ಆ ರಾತ್ರಿ ಅವರಿಬ್ಬರದೇ ಆಗಿತ್ತು. ಅವಳು ಅವನ ಕೈಗಳನ್ನ ಹಿಡಿದು ತನ್ನ ಮುಖದ ಮೇಲೆ ಇರಿಸ್ಕೊಂಡ್ಲು. ನನ್ನ ಪ್ರಪಂಚ ಕತ್ತಲೆಯಾಗೋ ಮುನ್ನ ನಿನ್ನ ಈ ಮುಖವನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಳ್ಳಬೇಕು ಅಂಥೇಳಿ ಸವಿಯಾದ ಧ್ವನಿಯಲ್ಲಿ ಹೇಳಿದ್ಲು. ಆ ಕ್ಷಣದಲ್ಲಿ ಸಮಯ ನಿಂತು ಹೋದಂತೆ ಭಾಸವಾಯಿತು. ಕೇವಲ ಮಳೆಯ ಹನಿಗಳ ಸದ್ದು ಮತ್ತು ಅವರ ಹೃದಯದ ಬಡಿತ ಮಾತ್ರ ಕೇಳಿಸ್ತಾ ಇತ್ತು. ಅವತ್ತು ಇಬ್ರು ತಮ್ಮನ್ನ ತಾವೇ ಮರೆತು ಒಂದಾಗಿಬಿಟ್ರು. ಅವರ ಆ ಅಪ್ಪುಗೆ ಅಲ್ಲಿ ಅವಳು ತನ್ನನ್ನ ತಾನೇ ಮರೆತು ಬಿಟ್ಲು. ಇಂದೆಂದು ಕಾರಣದ ಸುಖ ಮತ್ತು ಸಂತೋಷವನ್ನ ಕಂಡ್ಲು. 1 ವರ್ಷದ ನಂತರ ಅದೇ ಕೊಡಗಿನ ತೋಟದ ಮನೆ. ಅನ್ವಿತಾ ಈಗ ಸಂಪೂರ್ಣವಾಗಿ ನೋಡಲಾರಳು, ಕ್ರುಡಿಯಾಗಿದ್ದಾಳೆ. ಆದರೆ ಅವಳು ಹಿಂದೆಂದಿಗಿಂತಲೂ ಹೆಚ್ಚು ಸಂತೋಷವಾಗಿದ್ದಾಳೆ. ಸಿದ್ಧಾರ್ಥ್ ಬರೆಯುವ ಪ್ರತಿಯೊಂದು ಸಾಲನ್ನ ಅವಳು ಕೇಳಿಸ್ಕೊಳ್ತಾಳೆ. ಅವಳೇ ಅವನ ಕಥೆಗಳ ನಾಯಕಿ. ಸಿದ್ಧಾರ್ಥ್ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವಳ ಕೈಯನ್ನ ಹಿಡಿದುಕೊಂಡು ಹೊಸ ಕಾದಂಬರಿಯನ್ನು ಓದ್ತಾ ಇದ್ದಾನೆ. ಪ್ರೇಮಕ್ಕೆ ಕಣ್ಣುಗಳಲ್ಲ ಅಗತ್ಯವಿಲ್ಲ ಅನ್ವಿತಾ, ಕೇವಲ 2 ಮಿಡಿಯುವ ಹೃದಯಗಳಿದ್ರೆ ಸಾಕು ಅಂಥೇಳಿ ಓದನ್ನು ಮುಗಿಸ್ದ. ಅನ್ವಿತಾ ಮುಗುಳ್ನಕ್ಳು. ಅವಳ ಮುಖದಲ್ಲಿ ಆ ಒಂದು ಕಿರುನಗೆ ಇತ್ತಲ್ಲ, ಸಿದ್ಧಾರ್ಥ್ಗೆ ಇಡೀ ಜಗತ್ತಿನ ಸೌಂದರ್ಯಕ್ಕಿಂತ ಮಿಗಿಲಾಗಿತ್ತದು. ಮಳೆ ಈಗಲೂ ಸುರಿತಾ ಇದೆ, ಆದರೆ ಈಗ ಅದು ನೋವಿನ ಮಳೆಯಲ್ಲ, ಪ್ರೀತಿಯ ಮಳೆ. ಅವರ ಪ್ರೇಮ ಕತೆ ಮುಗಿಲಿಲ್ಲ, ಅದು ಪ್ರತಿದಿನ ಹೊಸದಾಗಿ ಆರಂಭವಾಗ್ತಾ ಇದೆ. ಯಾಕಂದ್ರೆ ನಿಜವಾದ ಪ್ರೀತಿ ಸಾವಿಲ್ಲದ್ದು, ಅದು ಕತ್ತಲೆಯಲ್ಲಿ ಬೆಳಗುವ ದೀಪದಂತೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ಕತೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಯಾವ ಥರ ಕತೆ ಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ನಿಮ್ಮದು ಯಾವ ಊರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.